ಇದು ನಟ ದಾಸನಿಗೆ ಸಂಬಂಧಿಸಿದಂತ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಲಾಕ್ ಆಗಿದೆ. ಒಂದು ಕಡೆ ದರ್ಶನ್ ಅವರು ಈಗಾಗಲೇ ಸದ್ಯದ ಮಟ್ಟಿಗೆ ಹೊರಬಂದು ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಬರೋಬ್ಬರಿ 7 ತಿಂಗಳ ಬಳಿಕ ದರ್ಶನ್ ಸೇರಿ 17 ಜನರಿಗೆ ರಿಲೀಫ್. ಬರೋಬ್ಬರಿ 7 ತಿಂಗಳ ಬಳಿಕ ದರ್ಶನ್ ಸೇರಿ 17 ಜನರಿಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಬಿಡುಗಡೆಯಾಗಿ 3 ತಿಂಗಳ ಬಳಿಕ ಫ್ಯಾನ್ಸ್ಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತಿದ್ದಾರೆ ದರ್ಶನ್. ಸದ್ದಿಲ್ಲದೆ ಆರಂಭ ಆಯಿತು ದಾಸನ ಡೆವಿಲ್ ಸಿನಿಮಾದ ಶೂಟ್. ಪ್ರಮುಖವಾಗಿ ಅವರ ಫ್ಯಾನ್ಸ್ಗಳು ಕಾತುರತೆಯಿಂದ ಕಾಯ್ತಾ ಇದ್ರು. ಡೆವಿಲ್ ಸಿನಿಮಾದ ಶೂಟ್ ಆರಂಭ ಆಗಿದೆ. ಬಣ್ಣದ ಲೋಕಕ್ಕೆ ಸ್ಯಾಂಡಲ್ವುಡ್ ಚಕ್ರವರ್ತಿ ರೀ ಎಂಟ್ರಿ ಆಗ್ತಾ ಇದ್ದಾರೆ. ಮತ್ತೆ ಬಣ್ಣ ಹಚ್ಚಲಿದ್ದಾರೆ ಚಂದನವನದ ಸ್ಟಾರ್ ಯಜಮಾನ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ ಅಂತಾನೆ ಫೇಮಸ್. ಅಭಿಮಾನಿಗಳ ನಾಯಕ, ಅದರ ಜೊತೆಗೆ ಸೆಲೆಬ್ರಿಟೀಸ್ ಅಂತಾನೆ ತನ್ನ ಎದೆಯ ಮೇಲೆ ಅಚ್ಚೆಯನ್ನ ಒತ್ತಿಸ್ಕೊಂಡು ಈಗಾಗಲೇ ತನ್ನ ಹೃದಯದಲ್ಲಿ ಸೆಲೆಬ್ರಿಟೀಸ್ಗೆ ಜಾಗವನ್ನ ಕೊಟ್ಟಿರುವಂತಹ ದರ್ಶನ್ ಅವರು ಮತ್ತೆ ತಮ್ಮ ಸೆಲೆಬ್ರಿಟೀಸ್ಗೆ ಒಂದು ಸಿಹಿ ಸುದ್ದಿ ಕೊಡ್ತಾ ಇದ್ದಾರೆ. 3 ದಿನಗಳ ಕಾಲ ಮೈಸೂರಿನಲ್ಲಿ ಡೆವಿಲ್ ದರ್ಶನ್ ಶೂಟಿಂಗ್ ನಡೆಯುತ್ತೆ. ಮೈಸೂರಿನಲ್ಲಿ ಚಿತ್ರೀಕರಣಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಗಿದೆ. ಮತ್ತೆ ಬಣ್ಣ ಹಚ್ಚಲಿದ್ದಾರೆ ದರ್ಶನ್ ಅವರು. 3 ದಿನ ಮೈಸೂರಲ್ಲೇ ಶೂಟಿಂಗ್ ಆಗುತ್ತೆ. ಸೊ ಹೀಗಾಗಿ ಸದ್ಯದ ಮಟ್ಟಿಗೆ ತಮ್ಮ ಫ್ಯಾನ್ಸ್ಗೆ ಸಿಹಿ ಸುದ್ದಿಯನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ದರ್ಶನ್ ಅವರು ಒಂದು ಕಡೆ ತಮ್ಮ ಮುಂದಿನ ಚಿತ್ರದ ವಿಚಾರವಾಗಿ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಅದಾದ ನಂತರ ತಮ್ಮ ಸಿನಿಮಾ ಶೂಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನ ಕೂಡ ಕೊಟ್ಟಿದ್ರು. ಹಾಗೆ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರುವಂತಹ ಹಿನ್ನೆಲೆಯಲ್ಲಿ ದರ್ಶನ್ ಅವರು ತಮ್ಮ ಹುಟ್ಟುಹಬ್ಬದ ಆಚರಣೆ ವಿಚಾರವಾಗಿ ತಮ್ಮ ಸೆಲೆಬ್ರಿಟೀಸ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ತಮ್ಮ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನಂಗೆ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಕಾಲ್ ತುಂಬಾ ನೋವಿರುವಂತಹ ಹಿನ್ನೆಲೆಯಲ್ಲಿ ನೀವು ಬಂದಂತ ಸಂದರ್ಭದಲ್ಲಿ ನಿಮ್ಮನ್ನ ಕುಳಿತುಕೊಂಡು ಮಾತಾಡಿಸೋದು ಅಷ್ಟು ಸರಿ ಹೋಗಲ್ಲ, ಹಾಗಾಗಿ ತಾನು ಈ ಬಾರಿಯ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಿಲ್ಲ ಅಂತ. ಒಂದ್ ರೀತಿ ದರ್ಶನ್ ಅವರ ಫ್ಯಾನ್ಸ್ ಬೇರೆಯದ್ದೇ ರೀತಿಯಲ್ಲಿ ಈ ಬಾರಿ ಅವರ ಹುಟ್ಟುಹಬ್ಬವನ್ನ ಆಚರಿಸಿದ್ರು. ಅನಾಥಾಶ್ರಮಗಳಿಗೆ, ವಯೋವೃದ್ಧರಿಗೆ, ವೃದ್ಧಾಶ್ರಮಗಳಿಗೆ, ಶಾಲಾ ಕಾಲೇಜುಗಳಲ್ಲಿ, ಹಾಗೆ ಬೀದಿ ಬದಿಯ ವ್ಯಾಪಾರಿಗಳಿಗೆ ಊಟವನ್ನ ಕೊಡುವ ಮುಖಾಂತರವಾಗಿ ದರ್ಶನ್ ಅವರ ಹುಟ್ಟುಹಬ್ಬವನ್ನ ಬಹಳ ಸ್ಮರಣಾತ್ಮಕವಾಗಿ ಆಚರಿಸಿದ್ರು. ಸೊ ಅದಾದ ನಂತರವಾಗಿ ದರ್ಶನ್ ಅವರ ಈ ಡೆವಿಲ್ ಶೂಟಿಂಗ್ ಅರ್ಧಕ್ಕೆ ನಿಲ್ತಿತ್ತು. ಈಗ ಸಿನಿ ಶೂಟಿಂಗ್ಗೆ ಈಗ ಅದರ ಶೂಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಕೂಡ ಅನುವು ಮಾಡಿಕೊಳ್ಳಲಾಗ್ತಾ ಇದೆ. ಚಿತ್ರೀಕರಣ ಮಾಡುವ ವೇಳೆ 32 ಪೊಲೀಸ್ ಸಿಬ್ಬಂದಿ ಕಣ್ಗಾವಲಿರುತ್ತೆ. ಪೊಲೀಸ್ ಕಣ್ಗಾವಲಿನಲ್ಲೇ ಶೂಟಿಂಗ್ ನಡಿಬೇಕೀಗ. ಯಾಕಂದ್ರೆ ಶೂಟಿಂಗ್ ನಡೆಯುವಂತಹ ಸಂದರ್ಭದಲ್ಲಿ ಫ್ಯಾನ್ಸ್ ಜಮಾವಣೆ ಆಗುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಸಿಬ್ಬಂದಿಯ ಕಣ್ಗಾವಲಿನ ಮುಖಾಂತರ ಬಂದೋಬಸ್ತ್ ಮಾಡಿ ಆ ಬಂದೋಬಸ್ತ್ನಲ್ಲೇ ಶೂಟಿಂಗ್ ಅನ್ನ ನಡೆಸಲಾಗುತ್ತೆ. ಒಂದು ಪಾಳಿಯಲ್ಲಿ 10 ಸಿಬ್ಬಂದಿಯಂತೆ 32 ಜನರನ್ನ ನಿಯೋಜನೆ ಮಾಡಲಾಗಿದೆ. ಭದ್ರತೆಯನ್ನ ಪಡೆಯುವುದಕ್ಕೆ ಡೆವಿಲ್ ಚಿತ್ರತಂಡದಿಂದ 1.64 ಲಕ್ಷ ರೂಪಾಯಿ ಪಾವತಿಯನ್ನ ಮಾಡಲಾಗಿದೆ. ನೋಡಿ, ಭದ್ರತೆ ಬೇಕು ಅಂತ ಒಟ್ಟು 32 ಜನರನ್ನ ನಿಯೋಜನೆ ಮಾಡಲಾಗಿದೆ. ಈ ನಿಯೋಜನೆಗೋಸ್ಕರ 1,64,000 ರೂಪಾಯಿ ಹಣವನ್ನ ಪಾವತಿ ಮಾಡಲಾಗಿದೆ. ಯಾಕಂದ್ರೆ ಶೂಟಿಂಗ್ ಇರೋದು ನೋಡಿ ಮಾರ್ಚ್ 12ರಿಂದ ಮಾರ್ಚ್ 14ರವರೆಗೆ ಕೂಡ ಸರ್ಕಾರಿ ಅತಿಥಿ ಗೃಹ ಇರುತ್ತೆ. ಸೊ ಅಲ್ಲಿ
ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಚಿತ್ರೀಕರಣ ನಡೆಯಲಿದೆ. ಬೆಳಗ್ಗೆ 7 ಗಂಟೆ ಶುರುವಾದ್ರೆ ಸಂಜೆ 6 ಗಂಟೆವರೆಗೂ. ಮಾರ್ಚ್ 15ರಂದು ಮೈಸೂರು ಲಲಿತಾ ಮಹಲ್ ಪ್ಯಾಲೇಸ್ ನಲ್ಲಿ ಶೂಟಿಂಗ್ ನಡೆಯುತ್ತೆ. ಸೊ ಹೀಗಾಗಿ ಮೈಸೂರಿನಲ್ಲಿ ಅತಿ ಹೆಚ್ಚಾಗಿ ಫ್ಯಾನ್ಸ್ ಇದ್ದಾರೆ ದರ್ಶನ್ ಅವರಿಗೆ. ಫ್ಯಾನ್ಸ್ ಅತಿ ಹೆಚ್ಚಾಗಿ ಜಮಾವಣೆ ಆಗಬಹುದು ತಮ್ಮ ನೆಚ್ಚಿನ ನಟನನ್ನ ಕಣ್ತುಂಬಿಕೊಳ್ಳೋದಕ್ಕೆ. ಹಾಗಾಗಿ ದರ್ಶನ್ ಅವರು ಈಗ ಬಣ್ಣ ಹಚ್ಚಿ ಶೂಟಿಂಗ್ಗೆ ಎಂಟರ್ ಆಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ತುಂಬಾ ದಿನಗಳ ನಂತರ ದರ್ಶನ್ ಅವರನ್ನ ನೋಡಬೇಕು ಅಂತ ಸಾಕಷ್ಟು ಜನ ಬರಬಹುದು. ಆ ಹಿನ್ನೆಲೆಯಲ್ಲಿ ಚಿತ್ರತಂಡದಿಂದಲೇ ಹಣವನ್ನ ಪಾವತಿ ಮಾಡಲಾಗಿದೆ. ಭದ್ರತೆ ಬೇಕು ನಮಗೆ ಅಂತ 1,64,000 ರೂಪಾಯಿ ಹಣವನ್ನ ಕೊಟ್ಟು ನಮಗೆ ಭದ್ರತೆ ಬೇಕು, ಪಾಳಿಯಲ್ಲಿ ಇಂತಿಷ್ಟು ಪೊಲೀಸರನ್ನ ನಿಯೋಜನೆ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಪೊಲೀಸ್ನ ಬಿಗಿ ಬಂದೋಬಸ್ತ್ನಲ್ಲೇ ಶೂಟಿಂಗ್ ಅನ್ನ ನಡೆಸಲಾಗ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆಯ ನಂತರ ದರ್ಶನ್ ಅವರ ಮೇಲಿದ್ದಂಥ ಆ ಒಂದು ಅಭಿಮಾನ ಎಲ್ಲೋ ಒಂದು ಕಡೆ ಕಡಿಮೆ ಆಗುತ್ತೆ ಅಂತ ಊಹಿಸಲಾಗಿತ್ತು. ಯಾಕಂದ್ರೆ ಅವರು ಅಮಾಯಕರನ್ನ ಕೊಲೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಗ್ಯಾಂಗ್ ಯಾವ ರೀತಿಯಾಗಿ ನಡೆದುಕೊಂಡಿತ್ತು, ಕ್ರೂರತೆಯನ್ನ ತೋರಿಸಿತ್ತು ಅಂತ. ಅದಾದ ನಂತರವಾಗಿ ದರ್ಶನ್ ಅವರು ಬೇಲ್ ಮೇಲೆ ಹೊರ ಬಂದ ನಂತರದ್ದೇ ಬೇರೆ. ಅವರ ಫ್ಯಾನ್ಸ್ ತಮ್ಮ ನೆಚ್ಚಿನ ನಾಯಕನ ಹೊರ ಬರುವಿಕೆಗೆ ಕಾತುರದಿಂದ ಕಾಯ್ತಾ ಇದ್ರು. ಸೆಲೆಬ್ರಿಟೀಸ್ ಅಂತಾನೆ ಕರೀತಾರೆ ದರ್ಶನ್ ಅವರು, ಅವರ ಫ್ಯಾನ್ಸ್ ಅನ್ಬಾರ್ದು, ಸೊ ಸೆಲೆಬ್ರಿಟೀಸ್ ಅಂತಾನೆ ಕರಿಬೇಕು ಅಂತ ದರ್ಶನ್ ಅವರು ಆಗಾಗ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ತಮ್ಮ ಸೆಲೆಬ್ರಿಟೀಸ್ಗೋಸ್ಕರ ಈಗ ಡೆವಿಲ್ ಸಿನಿಮಾ ಮುಗಿಸ್ಬೇಕಾಗಿದೆ. ಯಾಕಂದ್ರೆ ಮೊದಲೇ ಕಮಿಟ್ ಆಗ್ಬಿಟ್ಟಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರವಾಗಿ ಏನಾದ್ರೂ ದರ್ಶನ್ ಅವರು ಸಿಕ್ಕಾಕೊಳ್ಳಿಲ್ಲ ಅಂದ್ರೆ ಡೆವಿಲ್ ಶೂಟಿಂಗ್ ಇಷ್ಟೊತ್ತಿಗೆ ಮುಕ್ತಾಯ ಆಗಿರೋದು. ಫ್ಯಾನ್ಸ್ ಗಳಿಗೆ ಗುಡ್ ನ್ಯೂಸ್ ಕೊಡ್ತಾ ಇದ್ರು. ಈ ಡೆವಿಲ್ ಅನ್ನುವಂಥದ್ದು ಒಂದು ಬಹಳ ಬಹು ನಿರೀಕ್ಷಿತ ಸಿನಿಮಾ ದರ್ಶನ್ ಅವರದು. ಸೊ ಹಾಗಾಗಿ ಅವರ ಸೆಲೆಬ್ರಿಟೀಸ್ ತಮ್ಮ ನೆಚ್ಚಿನ ನಟನನ್ನ ಪರದೆ ಮೇಲೆ ಕಣ್ತುಕೊಳ್ಳೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಡೆವಿಲ್ ಶೂಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಅಪ್ಡೇಟ್ ಬರುತ್ತಪ್ಪ ಏನಪ್ಪಾ ಅಂತ. ಈಗ ಅಂತೂ ಇಂತೂ ಫೈನಲಿ ಮೈಸೂರಿನಲ್ಲೇ 3 ದಿನಗಳ ಕಾಲ ಶೂಟಿಂಗ್ ಇರುತ್ತೆ. ಈಗ ದರ್ಶನ್ ಅವರು ಹೊರ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ಬೇಲ್ ಮೇಲೆ ಇರೋದು, ಸಂಪೂರ್ಣವಾಗಿ ಬಿಡುಗಡೆ ಆಗಿಲ್ಲ ದರ್ಶನ್ ಅವರಿಗೆ. ಅಕಸ್ಮಾತ್ ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರು ಕೂಡ ದರ್ಶನ್ ಅವರಿಗೆ ಸಂಕಷ್ಟನೇ. ಸೊ ಹಾಗಾಗಿ ಬೇಲ್ ಮೇಲಿರುವಂತಹ ಹಿನ್ನೆಲೆಯಲ್ಲಿ ಬೇರೆ ದೇಶಕ್ಕೆ ಹೋಗಿ ಶೂಟಿಂಗ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಅನುಮತಿ ಇಲ್ಲ. ಹಾಗಾಗಿ ರಾಜ್ಯದಲ್ಲೇ ಕೆಲವೊಂದಿಷ್ಟು ಭಾಗದಲ್ಲಿ ಶೂಟಿಂಗ್ ನಡೆಸಲಾಗ್ತಾ ಇದೆ. ಅದು ಮೈಸೂರಿನಲ್ಲಿ ಶೂಟಿಂಗ್ ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭದ್ರತೆ ಬೇಕಾಗಿದೆ. ದರ್ಶನ್ ಅವರ ಭದ್ರತೆಗೋಸ್ಕರ 36 ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗ್ತಾ ಇರುವಂತದ್ದು. ಒಂದೊಂದು ಪಾಳಿಯಲ್ಲೂ 10 ಜನ ಇರ್ತಾರೆ. ಶೂಟಿಂಗ್ ಮುಗಿಯೋವರೆಗೂ ಸರ್ಕಾರಿ ಅತಿಥಿ ಗೃಹದಲ್ಲಿ ಇರ್ತಾರೆ. ಸೊ ಅದಾದ ನಂತರವಾಗಿ ಪ್ರತಿಯೊಂದು ಭಾಗದಲ್ಲೂ ಕೂಡ ಹೆಚ್ಚಿನ ಬಿಗಿ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ದರ್ಶನ್ ಅವರು ಹೊರಬಂದಂತಹ ಸಂದರ್ಭದಲ್ಲೇ ಸಾಕಷ್ಟು ಜನ ಒಂದು ಕಡೆ ಜಮಾವಣೆ ಆಗಿದ್ರು. ಈಗ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭದ್ರತೆ ಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಸೊ ಸದ್ಯದ ಮಟ್ಟಿಗೆ ದರ್ಶನ್ ಅವರಿಗೆ ಈಗ ಭದ್ರತೆಯನ್ನ ಕೊಡೋದಕ್ಕೆ ಕೂಡ ಮುಂದಾಗಲಾಗಿದೆ. ಡೆವಿಲ್ ಚಿತ್ರೀಕರಣದ ಹೊತ್ತಲ್ಲಿ ಆಪ್ತರಿಗೆ ಶಾಕ್ ಕೊಟ್ಟಿದ್ದಾರೆ ಸಾರಥಿ. ಡೆವಿಲ್ ಚಿತ್ರೀಕರಣದ ಮುನ್ನವೇ ದರ್ಶನ್ ಅವರು ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಅದರ ಜೊತೆಗೆ ಇದು ಶಾಕಿಂಗ್ ನಿರ್ಧಾರ ಕೂಡ. ತಮ್ಮ ಆಪ್ತರಿಗೆ ಗೇಟ್ ಪಾಸ್ ಅನ್ನ ಕೊಟ್ಟಿದ್ದಾರೆ ಭೂಪತಿ. ಮಗ ಅಂತ ಇದ್ದಂತ ಮದರ್ ಇಂಡಿಯಾಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ ದರ್ಶನ್ ಅವರು. ರೆಬಲ್ ಸ್ಟಾರ್ ಅಂಬಿ ಫ್ಯಾಮಿಲಿ ಸೇರಿ 6 ಅಕೌಂಟ್ ಅನ್ನ ಅನ್ಫಾಲೋ ಮಾಡಿದ್ದಾರೆ ದರ್ಶನ್ ಅವರು. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇಂತಿಷ್ಟು ಜನರನ್ನ ಮಾತ್ರ ಫಾಲೋ ಮಾಡ್ತಾ ಇದ್ರು. ರೆಬಲ್ ಸ್ಟಾರ್ ಅಂಬರೀಶ್ ಅವರ ಫ್ಯಾಮಿಲಿ ಅಂದ್ರೆ ಅಭಿಷೇಕ್ ಅಂಬರೀಶ್, ಸುಮಲತಾ ಅಂಬರೀಶ್, ಅವಿವಾ, ಸೊ ಇವ್ರು 3 ಜನ ಕೂಡ ಫಾಲೋ ಮಾಡ್ತಿದ್ರು. ತಮ್ಮ ಮಗ ವಿನೀಶ್ ಅನ್ನ ಕೂಡ ಫಾಲೋ ಮಾಡ್ತಾ ಇದ್ರು. ಅದಾದ ನಂತರವಾಗಿ ತಮ್ಮ ಸಹೋದರನನ್ನ ಕೂಡ ಫಾಲೋ ಮಾಡ್ತಾ ಇದ್ರು. ಈಗ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಶಾಕಿಂಗ್ ನಿರ್ಧಾರ. ತನ್ನ ಆಪ್ತರಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಕೂಡ ಅವರ ಅಕೌಂಟ್ ನಿಂದ
ಅಂದ್ರೆ ಮೊದಲೇ ದರ್ಶನ್ ಅವರು ಹೇಳ್ಕೊಂಡು ಬರ್ತಾ ಇದ್ರು, ಕೆಲವೊಂದಿಷ್ಟು ಆಪ್ತರು ನನ್ನ ಜೊತೆಗಿದ್ದಾರೆ, ಅವರನ್ನ ಯಾವಾಗ್ಲೂ ಕೂಡ ನನ್ನ ಹೃದಯದಲ್ಲಿ ಇಟ್ಕೊಂಡಿರ್ತೀನಿ ಅಂತ. ಅದರ ಜೊತೆಗೆ ಅಂಬರೀಷ್ ಫ್ಯಾಮಿಲಿಗೆ ತಮ್ಮದೇ ಆದ ರೀತಿಯಲ್ಲಿ ಒಂದು ಸಪರೇಟ್ ಜಾಗವನ್ನ ಕೊಟ್ಟಿದ್ರು. ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ, ಅವರ ಹುಟ್ಟುಹಬ್ಬ ಆಗಿರ್ಬೋದು, ಮದುವೆ ಕಾರ್ಯಕ್ರಮ ಆಗಿರ್ಬೋದು, ಮನೆಯ ಕಾರ್ಯಕ್ರಮ ಆಗಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ದರ್ಶನ್ ಅವರು ಹೋಗ್ತಾ ಇದ್ರು. ಅವರ ಮನೆಯ ಮಗನಂತೆ ಇರ್ತಾ ಇದ್ರು. ಪ್ರತಿ ಬಾರಿ ಕೂಡ ದರ್ಶನ್ ಅವರನ್ನ ಸುಮಲತಾ ಅವರು ಕೂಡ ನನ್ನ ಮೊದಲನೇ ಮಗ ಅಂತ ಹೇಳ್ತಿದ್ರು. ಅದಾದ ನಂತರ ದರ್ಶನ್ ಅವರು ಕೂಡ ತನ್ನ ತಾಯಿ ಅಂತಾನೆ ಹೇಳ್ತಾ ಇದ್ರು. ಅಭಿಷೇಕನ ತನ್ನ ಸಹೋದರ, ತನ್ನ ತಮ್ಮ ಇದ್ದಂತೆ ಅಂತ ಹೇಳ್ತಾ ಇದ್ರು. ಬಿಡ್ಕೊಡೋ ಮಾತೇ ಇಲ್ಲ ಅಂತ. ಸೊ ದರ್ಶನ್ ಅವರ ಆ ಒಂದು ಸಂಬಂಧ ಬಹಳ ಗಟ್ಟಿಯಾಗಿತ್ತು ಸುಮಲತಾ ಅಂಬರೀಷ್ ಹಾಗೆ. ಅಂದ್ರೆ ಅಂಬರೀಷ್ ಫ್ಯಾಮಿಲಿ ಮತ್ತೆ ದರ್ಶನ್ ಅವರ ಆ ಒಂದು ಸ್ನೇಹ ಸಂಬಂಧ. ಯಾವಾಗ ಜೈಲಿಗೆ ಹೋದ್ರೋ, ಜೈಲಿಂದ ಬಂದ ನಂತರವಾಗಿ ದರ್ಶನ್ ಅವರ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಈಗ ಫ್ಯಾನ್ ಫಾಲೋಯಿಂಗ್ ವಿಚಾರವಾಗಿ ಆಗಿರ್ಬೋದು ಅಥವಾ ಫಾಲೋವರ್ಸ್ ಆಗಿರ್ಬೋದು, ಅವರ ಅಕೌಂಟ್ ಇಂದ ಈಗ 0 ಅಂದ್ರೆ ಮೀನ್ಸ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ 6 ಮಂದಿಯನ್ನ ಫಾಲೋ ಮಾಡ್ತಾ ಇದ್ರು ದರ್ಶನ್ ಅವರು. ಸುಮಲತಾ ಅಂಬರೀಷ್, ಅಭಿಷೇಕ್ ಅಂಬರೀಷ್, ಅವಿವಾ, ಹಾಗೆ ಡಿ ಕಂಪನಿ, ದಿನಕ್, ತಮ್ಮ ಮಗ ವಿನೇಶ್ ಅವರನ್ನ ಕೂಡ ಅನ್ಫಾಲೋ ಮಾಡಿರುವಂತದ್ದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಇದು ತಮ್ಮ ಮದರ್ ಇಂಡಿಯಾಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಇಲ್ಲದಂತಹ ನಿರ್ಧಾರ ಈಗ ಯಾಕೆ ಅನ್ನುವಂತ ಒಂದು ಪ್ರಶ್ನೆ. ಇಲ್ಲಿವರೆಗೂ ಕೂಡ ಅನ್ಫಾಲೋ ಮಾಡಿರ್ಲಿಲ್ಲ. ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ನಡೆಯೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ತಮ್ಮ ಖಾತೆಯಿಂದ ಗೇಟ್ ಪಾಸ್ ಕೊಡಲಾಗಿದೆ. ಒಟ್ಟಾರೆಯಾಗಿ ಅಂತೂ ಇಂತೂ ಫೈನಲಿ ದರ್ಶನ್ ಅವರು ಶೂಟಿಂಗ್ಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಒಂದು ಕರಾಳ ದಿನ ದರ್ಶನ್ ಅವರ ಪಾಲಿಗೆ. ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಅವರು ಅನುಭವಿಸಿದಂತಹ ಕಷ್ಟ, ನೋವು, ಅದಾದ ನಂತರ ದರ್ಶನ್ ಅವರು ಹೊರಬಂದ ಮೇಲೆ ಅವರ ಆರೋಗ್ಯ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಲ್ ಸಿಕ್ಕಿದ್ದಾಯ್ತು. ಬೇಲ್ ಆದ ನಂತರ ದರ್ಶನ್ ಅವರ ಚಿತ್ರೀಕರಣ ಶುರುವಾಗ್ತಾ ಇದೆ. ಫೈನಲಿ ಡೆವಿಲ್ ಶೂಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಡೆವಿಲ್ ಶೂಟಿಂಗ್ ಆದ ನಂತರವಾಗಿ ತಮ್ಮ ಫ್ಯಾನ್ಸ್ ಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಡ್ಲಿದ್ದಾರೆ ದರ್ಶನ್ ಅವರು. ಯಾಕಂದ್ರೆ ಈ ಒಂದು ಸಿನಿಮಾ ಬಹಳ ನಿರೀಕ್ಷಿತ ಸಿನಿಮಾ. ಈ ಕಾಟೇರ ಸಿನಿಮಾ ಯಾವ ಮಟ್ಟಿಗೆ ಹಿಟ್ ಆಗಿತ್ತು, ದರ್ಶನ್ ಅವರಿಗೆ ಒಂದು ನೇಮ್ ಫೇಮ್ ಮತ್ತೆ ತಂದು ಕೊಡ್ತು. ದರ್ಶನ್ ಅವರು ಅತಿ ಹೆಚ್ಚು ಸ್ಯಾಂಡಲ್ವುಡ್ ನಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಹೊಂದಿರುವಂತ ನಟ ದರ್ಶನ್ ಅವರು. ಯಾವ ಭಾಗಕ್ಕೆ ಹೋದ್ರೂ ಕೂಡ ದರ್ಶನ್ ಅವರ ಫ್ಯಾನ್ಸ್ ಸಾಕಷ್ಟು ಜನ ಇದ್ದಾರೆ. ಸೊ ಅವರ ಒಂದು ಸಿನಿಮಾಗೋಸ್ಕರ ಕಾಯ್ತಾ ಇರ್ತಾರೆ. ದರ್ಶನ್ ಅವರ ಸಿನಿಮಾವನ್ನ ಗೆಲ್ಲಿಸ್ತಾನೆ ಇರ್ತಾರೆ. ಈ ವಿಚಾರವಾಗಿ ನೋಡೋದಾದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ನಡೆಯ ಒಂದ್ ರೀತಿಯಾಗಿ ಬಹಳ ಕುತೂಹಲ ಆಗಿದೆ. ನೋಡೋಣ, ಯಾಕಂದ್ರೆ ಫಾಲೋಯಿಂಗ್ ಲಿಸ್ಟ್ ಅಲ್ಲಿ ಯಾರು ಕೂಡ ಇಲ್ಲ ದರ್ಶನ್ ಅವರ ಫಾಲೋಯಿಂಗ್ ಅಲ್ಲಿ. ಈಗ ಮುಂದೆ ಯಾರಾದ್ರೂ ಆಡ್ ಆಗ್ತಾರಾ ಅಥವಾ ದರ್ಶನ್ ಅವರು ಅಕಸ್ಮಾತ್ ಬೇಕು ಅಂತಾನೆ ಎಲ್ಲರನ್ನ ಕೂಡ ದೂರ ಮಾಡ್ತಿದ್ದಾರಾ, ಮದರ್ ಇಂಡಿಯಾ ಮೇಲೆ ದರ್ಶನ್ ಅವರು ಮುನಿಸ್ಕೊಂಡ್ರ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಎದುರಾಗ್ತಾ ಇರುವಂತದ್ದು. ಸೊ ಜೈಲಿನಲ್ಲಿ ಇರುವಾಗ ನೋಡೋದಕ್ಕೆ ಬಂದಿರ್ಲಿಲ್ಲ ದರ್ಶನ್ ಅವರನ್ನ ಸುಮಲತಾ ಅವರು. ಇದರಿಂದ ದರ್ಶನ್ ಅವ್ರಿಗೆ ಏನಾದ್ರೂ ಕೋಪ ಗೀಪ ಬಂದಿದ್ಯಾ? ಯಾವಾಗ್ಲೂ ಕೂಡ ಬಂದಿರ್ಲಿಲ್ಲ. ಮದರ್ ಇಂಡಿಯಾ ಮೇಲೆ ಮುನಿಸ್ಕೊಂಡಿದ್ದಾರೆ ನಟ ದರ್ಶನ್ ಅನ್ನುವಂತ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಒಮ್ಮೆ ಮಾತ್ರ ಅಭಿಷೇಕ್ ಅಂಬರೀಷ್ ಅವರು ಬಂದಿದ್ರು ನೋಡೋದಕ್ಕೆ. ಅದಾದ ನಂತರವಾಗಿ ದರ್ಶನ್ ಅವರನ್ನ ನೋಡೋದಕ್ಕೆ ಸುಮಲತಾ ಅವ್ರು ಬಂದಿರ್ಲಿಲ್ಲ. ಸೊ ಹೀಗಾಗಿ ದರ್ಶನ್ ಅವರಿಗೆ ಸುಮಲತಾ ಅವ್ರ ಮೇಲೆ ಕೋಪನ. ಯಾಕಂದ್ರೆ ಅದಾದ ನಂತರ ಬೇಲಾಯ್ತು. ಬೇಲಾದ ಸಂದರ್ಭದಲ್ಲಾದ್ರೂ ಕೂಡ ಮನೆಗೆ ಬಂದಿದ್ರ ಅನ್ನುವಂತಹ ವಿಚಾರವಾಗಿ ಕೂಡ. ಯಾಕಂದ್ರೆ ಸಾಕಷ್ಟು ಜನ ಅವರನ್ನ ಭೇಟಿ ಆಗ್ಬೇಕು ಅಂತ ಕಾಯ್ತಾ ಇದ್ರು. ಆದ್ರೆ ದರ್ಶನ್ ಅವ್ರಿಗೂ ಯಾರಿಗೂ ಕೂಡ ಕಾಲಾವಕಾಶವನ್ನ ಕೊಟ್ಟಿರ್ಲಿಲ್ಲ, ತಮ್ಮ ಆಪ್ತ ಬಳಗಕ್ಕೆ ಮಾತ್ರ. ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವ್ರಿಗೆ ಆಗಿದ್ದಂಥದ್ದು ಅವರ ಕುಟುಂಬಸ್ಥರೇ. ದರ್ಶನ್ ಅವರಿಗೆ ಅವರ ಪತ್ನಿ ವಿಜಯಲಕ್ಷ್ಮಿ, ಹಾಗೆ ಅವರ ತಾಯಿ ಮೀನಾ, ಅವರ ಸಹೋದರ, ಅದರ ಜೊತೆಗೆ ಕೆಲವೊಂದಿಷ್ಟು ಜನರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಸೊ ಹಾಗಾಗಿ ದಿನಕರ್ ತೂಗುದೀಪ್ ಆಗಿರ್ಬೋದು,
ವಿಜಯಲಕ್ಷ್ಮಿ ಅವರಾಗಿರ್ಬೋದು, ಅವರ ತಾಯಿ ಮೀನಾ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಸಹಕಾರವನ್ನ ಕೊಟ್ಟಿದ್ದಾರೆ ಅವರಿಗೆ. ಹಾಗೆ ಬಂಡವಾಳ ಹಾಕ್ತಂತವ್ರು ದರ್ಶನ್ ಅವರನ್ನ ನಂಬ್ಕೊಂಡು ಸಿನಿಮಾ ವಿಚಾರವಾಗಿ ಬಂಡವಾಳ ಹಾಕ್ತಂತವ್ರು ಕೂಡ ತುಂಬಾ ಜನ ನೋಡ್ಕೊಂಡ್ ಬಂದ್ರು ದರ್ಶನ್ ಅವ್ರನ್ನ. ಆದ್ರೆ ಸುಮಲತಾ ಅವ್ರು ಮಾತ್ರ ಹೋಗ್ಲಿಲ್ಲ. ಈ ಹಿಂದೆ ಕೂಡ ಧನ್ಯವಾದ ಹೇಳುವಾಗ ಕೂಡ ಹೆಸರನ್ನ ತೆಗೆದುಕೊಂಡಿಲ್ಲ ದರ್ಶನ್ ಅವರು, ಮದರ್ ಇಂಡಿಯಾ ಹೆಸರನ್ನ ತೆಗೆದುಕೊಂಡಿಲ್ಲ ದರ್ಶನ್ ಅವರು. ಯಾಕಂದ್ರೆ ಅವ್ರು ಹುಟ್ಟು ಹಬ್ಬದ ದಿನ ಒಂದು ವಿಡಿಯೋ ಬಿಟ್ಟಿದ್ರು.